ಏಳನೇ ಅಧ್ಯಾಯದ 26ನೇ ಶ್ಲೋಕ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ವೇದ ಅಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಭಗವಂತ ಅವನ ಸಾಮರ್ಥ್ಯವನ್ನು, ನಮ್ಮೆಲ್ಲರ ಅಸಾಮರ್ಥ್ಯವನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಭಗವಂತನ ಸಾಮರ್ಥ್ಯ ಅಂದ್ರೆ ಭಗವಂತ ಸರ್ವಜ್ಞ. ಅವನಿಗೆ ಎಲ್ಲಾ ಕಾಲದಲ್ಲೂ ಎಲ್ಲಾ ವಸ್ತುಗಳ ಜ್ಞಾನ ಇದ್ದೇ ಇರುತ್ತೆ. ನಮಗೆ ಆ ರೀತಿಯಾಗಿ ಜ್ಞಾನ ಇರೋದಿಲ್ಲ. ಅರ್ಜುನ ಅಂತ ಸಂಬೋಧನೆ. ಅರ್ಜುನ ಅಂದ್ರೆ ಬಿಳಿ ಬಣ್ಣಕ್ಕೆ ಅರ್ಜುನ ಅನ್ನೋದು. ಬಿಳಿ ಬಣ್ಣ ಎಂಬುದು ಸತ್ವಗುಣದ ಸಂಕೇತ. ಎಲೆ ಸಾತ್ವಿಕನೆ ಎಂಬುದಾಗಿ ಸಂಬೋಧನೆಯನ್ನ ಮಾಡಿ ಹೇಳ್ತಾ ಇರುವಂಥದ್ದು. ಅಹಂ ಸಮತೀತಾನಿ ವರ್ತಮಾನಾನಿ ಚ ಭವಿಷ್ಯಾಣಿ ಚ ವೇದ. ಭಗವಂತ ಎಲ್ಲಾ ಭೂತಗಳನ್ನ, ಭೂತಗಳು ಅಂದ್ರೇನು? ಭವಂತೀತಿ ಭೂತಾಹ, ಹುಟ್ಟು ಇರುವಂತವುಗಳು ಮತ್ತು ಇರುವಂತವುಗಳು. ಹುಟ್ಟಿರುವಂಥದ್ದು ಅಂದ್ರೆ ಜನ್ಮ ಇರುವಂತಹ 84 ಲಕ್ಷ ಜೀವಿ ಸಮುದಾಯ, ಮತ್ತು ಜಡ ವಸ್ತುಗಳು, ಭವಂತಿ ಇರುವಂತ ಜಡ ವಸ್ತುಗಳು. ಈ ಜೀವ ಮತ್ತು ಜಡ ಇದರ ನಿರ್ಮಾಣಕ್ಕೆ ಕಾರಣವಾಗಿರತಕ್ಕಂಥದ್ದು ಪಂಚಭೂತಗಳು. ಆ ಪಂಚಭೂತಗಳು ಹುಟ್ಟಿದ್ದು ಮೂಲ ಪ್ರಕೃತಿಯಿಂದಾಗಿ. ಇಡೀ ಬ್ರಹ್ಮಾಂಡವೇ ಒಂದು ಭೂತ. ಎಷ್ಟು ಬ್ರಹ್ಮಾಂಡಗಳು ಈಗಾಗಲೇ ಕಳೆದು ಹೋಗಿದೆ ಅಂದ್ರೆ ಪ್ರಳಯದಲ್ಲಿ ನಾಶವಾಗಿದೆ. ಇನ್ನೆಷ್ಟು ಬ್ರಹ್ಮಾಂಡಗಳು ಬರ್ಲಿಕ್ಕಿದೆ. ಈಗೊಂದು ಬ್ರಹ್ಮಾಂಡದಲ್ಲಿ ನಾವಿದ್ದೇವೆ ಅಂದ್ರೆ ಎಷ್ಟೋ ಬ್ರಹ್ಮಾಂಡಗಳು ಕಳೆದು ಹೋಗಿದೆ. ಈಗೊಂದು ಬ್ರಹ್ಮಾಂಡ ಇದೆ. ಮುಂದೆ ಈ ಬ್ರಹ್ಮಾಂಡ ಪ್ರಲಯದಲ್ಲಿ ನಾಶವಾದ್ಮೇಲೆ ಮತ್ತೊಂದು ಬ್ರಹ್ಮಾಂಡ ಹುಟ್ಟತ್ತೆ. ಹೀಗೆ ಹಿಂದೆ ಹೋಗಿರುವಂತಹ, ಹೀಗೆ ಇರುವಂತಹ, ಮುಂದೆ ಬರುವಂತಹ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ಏನೇನು ಜೀವ ಸಮುದಾಯ, ಪಂಚಭೂತಗಳು, ಜಡವಸ್ತುಗಳು, ಇದೆಲ್ಲವನ್ನು ನಾನು ತಿಳಿದಿದ್ದೇನೆ. ಅಂದ್ರೆ ನಾವು ಇವತ್ತು ನಮಗೆ ಈಗ ನಾವೇನಾಗಿದ್ದೇವೆ ಅಷ್ಟೇ ಗೊತ್ತು. ಅದು ಸರಿಯಾಗಿ ಗೊತ್ತಿಲ್ಲ. ನಮ್ಮ ಬಗ್ಗೆ ನಮಗೆ ಪರಿಪೂರ್ಣವಾದ ಅರಿವಿಲ್ಲ. ಭಗವಂತನಿಗೆ ನಮ್ಮ ಬಗ್ಗೆ ಮತ್ತು ಈ ಜಗತ್ತಿನ ಬಗ್ಗೆ, ಅವನ ಬಗ್ಗೆ ಎಲ್ಲವೂ, ನಾವು ಹಿಂದೆ ಏನಾಗಿದ್ವಿ, ನಾವೀಗೇನಾಗಿದ್ದೇವೆ, ನಾವು ಮುಂದೆ ಏನಾಗ್ತೇವೆ, ಈ ಜಗತ್ತು ಈಗೇನಾಗಿದೆ, ಈಗ ಯಾವ ತರದಲ್ಲಿದೆ, ಮುಂದೆ ಏನಾಗತ್ತೆ, ಹಿಂದೆ ಯಾವ ರೂಪದಲ್ಲಿತ್ತು, ಇದೆಲ್ಲವನ್ನು ಭಗವಂತ ತಿಳ್ಕೊಂಡಿದ್ದಾನೆ. ಆದ್ರೆ ನಾವು ಆ ರೀತಿಯಾಗಿ ಇದೆಲ್ಲವನ್ನು ಕೂಡ ತಿಳ್ಕೊಂಡಿಲ್ಲ. ವೇದಾಹಂ ಸಮತೀತಾನಿ ಅತೀತಾನಿ ಸಮ್ಯಕ್ ಅತೀತಾನಿ ಸಮತೀತಾನಿ ಅಂತ ಚೆನ್ನಾಗಿ ಕಳೆದು ಹೋಗಿರತಕ್ಕಂಥದ್ದು ಎಷ್ಟೋ ಕಾಲಗಳು. ಈಗ ನಾವೀಗ ನೋಡಿ ಇರುವಂಥದ್ದು ದ್ವಿತೀಯ ಪರಾರ್ಧೆ. ಬ್ರಹ್ಮದೇವರ 2ನೇ ಅರ್ಧ ಭಾಗ, ಅವರ ಅರ್ಧ ಆಯುಷ್ಯ ಮುಗಿದಿದೆ. ಚತುರ್ಮುಖ ಬ್ರಹ್ಮದೇವರ ಒಂದು ಜೀವಮಾನದ ಆಯುಷ್ಯ 100 ವರ್ಷ. ಅದಕ್ಕೆ ಪರ ಅಂತ ಕರೀತಾರೆ. ಪರದ ಅರ್ಧ ಭಾಗ ಈಗಾಗಲೇ ಕಳೆದು ಹೋಗಿದೆ. ನಾವಿರುವಂಥದ್ದು ದ್ವಿತೀಯ ಪರಾರ್ಧದಲ್ಲಿ. ಅಂತಹ ಎಷ್ಟೋ ಬ್ರಹ್ಮದೇವರ ಆಯುಷ್ಯಗಳು ಕಳೆದು ಹೋಗಿದೆ. ಎಷ್ಟೋ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗಾಗಿದೆ. ಇನ್ನೆಷ್ಟೋ ಬ್ರಹ್ಮದೇವರು ಬರ್ಲಿಕ್ಕಿದ್ದಾರೆ. ಆ ಬ್ರಹ್ಮದೇವರನ್ನ ಹಿಂಬಾಲಿಸಿಕೊಂಡು ಅನೇಕ ದೇವತೆಗಳು, ಗಂಧರ್ವರು, ಋಷಿ ಮುನಿಗಳು, ಮನುಷ್ಯೋತ್ತಮರು, ಇವರೆಲ್ಲರೂ, ಅದೇ ರೀತಿಯಲ್ಲಿ ಅಸುರ ಸಮುದಾಯ, ಹೀಗೆ ದೊಡ್ಡ ಒಂದು ತಂಡವೇ ಹಿಂದೆ ಕಳೆದು ಹೋಗಿದೆ, ಈಗಿದೆ, ಮುಂದೆ ಬರುವಂಥದ್ದಿದೆ. ಕೋಟಿ ಕೋಟಿ ಗಟ್ಟಲೆ ಜೀವ ಸಮುದಾಯಗಳು, 84 ಲಕ್ಷ ಪ್ರಕಾರದ ಅನೇಕ 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 ಜೀವಿಗಳ ಸಮುದಾಯ, ಜಡಗಳ ಸಮುದಾಯ, ಇದೆಲ್ಲ ಇರತಕ್ಕಂಥ ಈ ಬ್ರಹ್ಮಾಂಡ ಕಳೆದದ್ದೆಷ್ಟು, ಇರೋದೆಷ್ಟು, ಮುಂದೆ ಬರಬೇಕಾದದ್ದೆಷ್ಟು, ಇದಕ್ಕೊಂದು ಎಂಡ್ಲೆಸ್, ಇದು ಕೊನೆ ಅಂತಾನೆ ಇಲ್ಲ, ಇದಕ್ಕೊಂದು ಫುಲ್ ಸ್ಟಾಪ್ ಅಂತಿಲ್ಲ. ನಿರಂತರವಾದ ಪ್ರಕ್ರಿಯೆ. ಜಗತ್ತು ಹುಟ್ಟುತ್ತಾ ಇರತ್ತೆ, ನಾಶವಾಗತ್ತೆ. ಇದು ನಿರಂತರವಾಗಿ ನಡೀತಾ ಇರತ್ತೆ. ನಮ್ದೇ ಜೀವನವನ್ನ ತೆಗೆದುಕೊಂಡ್ರು ಕೂಡ ಇವತ್ತು ನಾವು ಮನುಷ್ಯರಾಗಿದ್ದೇವೆ. ಈ ಹಿಂದೆ ಏನಾಗಿದ್ವಿ, ಈ ಮನುಷ್ಯ ಜನ್ಮ ಮುಗಿದ್ಮೇಲೆ ಮತ್ತೆ ಏನಾಗ್ತೀವಿ, ಇದು ಯಾವುದೋ ನಮಗೆ ಗೊತ್ತಿಲ್ಲ. ಆದ್ರೆ ಭಗವಂತ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾನೆ. ಇವತ್ತು ಕೃಷ್ಣನಾಗಿ ಅರ್ಜುನನ ಮುಂದೆ ನಿಂತು ಉಪದೇಶ ಮಾಡ್ತಾ ಇದ್ದಾನೆ. ಆ ಕೃಷ್ಣನಾಗಿ ಅರ್ಜುನನ ಮುಂದೆ ನಿಂತು ಉಪದೇಶ ಮಾಡತಕ್ಕಂಥ ಭಗವಂತನಿಗೆ ತಾನು ಹಿಂದೆ ಏನಾಗಿದ್ದೆ, ಎಷ್ಟೆಲ್ಲ ಅವತಾರಗಳು ತನ್ನದು ಕಳೆದು ಹೋಗಿದೆ, ಇನ್ನೆಷ್ಟು ಅವತಾರ ಮಾಡ್ಲಿಕ್ಕಿದ್ದಾನೆ, ಅದೆಲ್ಲ ಅವನಿಗೆ ಮಾತ್ರ ಗೊತ್ತು, ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗೆ ಅವನ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಜೀವಿಗಳ ಬಗ್ಗೆ, ಜಡಗಳ ಬಗ್ಗೆ, ಇದೆಲ್ಲದರ ಬಗ್ಗೆಯೂ ಕೂಡ ಗೊತ್ತಿರತಕ್ಕಂಥದ್ದು ಯಾರಿಗೆ ಅಂತ ಕೇಳಿದ್ರೆ ಅದು ಭಗವಂತನಿಗೆ.
ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ. ಸಮತೀತಾನಿ ಅಂದ್ರೆ ಪಾಸ್ಟ್, ಈಗಾಗಲೇ ಕಳೆದು ಹೋಗಿರತಕ್ಕಂಥದ್ದು. ವರ್ತಮಾನ ಅಂದ್ರೆ ಪ್ರೆಸೆಂಟ್, ಇರುವಂತದ್ದು. ಭವಿಷ್ಯಾಣಿ ಅಂದ್ರೆ ಮುಂದೆ ಬರುವಂತದ್ದು. ಎಲ್ಲ ಭೂತಗಳನ್ನು ಕೂಡ, ಭೂತ ಅಂದ್ರೆ ಎಲ್ಲವೂ ಬಂದ್ಬಿಡುತ್ತದಲ್ಲಿ, ಜೀವಿಗಳು, ಜಡಗಳು, ಬ್ರಹ್ಮಾಂಡ ಮತ್ತು ಪಂಚಭೂತಗಳು ಎಲ್ಲವೂ ಕೂಡ, ಎಲ್ಲವನ್ನೂ ಕೂಡ ನಾನು ತಿಳಿದಿದ್ದೇನೆ. ಅಹಂ ವೇದ, ವೇದ ಅಂದ್ರೆ ವಿಧ ಜ್ಞಾನ ಎಂಬತಕ್ಕಂಥ ಧಾತು, ನಾನು ತಿಳಿದಿದ್ದೇನೆ. ಆದರೆ ಮಾಂತು ವೇದ ನ ಕಶ್ಚನ, ನನ್ನನ್ನ ತಿಳಿದವರು ಯಾರಿದ್ದಾರೆ? ನಾನು ಎಲ್ಲವನ್ನೂ ತಿಳಿದಿದ್ದೇನೆ. ನನ್ನನ್ನ ತಿಳಿದವರು ಯಾರಿದ್ದಾರೆ ಅಂದ್ರೆ ಮಾಂತು ನ ಕಶ್ಚನ ವೇದ, ನನ್ನನ್ನ ಪರಿಪೂರ್ಣವಾಗಿ ತಿಳಿದವರು ಅಂತ ಯಾರೂ ಜಗತ್ತಿನಲ್ಲಿಲ್ಲ. ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಅಂದ್ರೆ ನೋಡಿ, ಇದು ಭಗವಂತನ ಅಹಂಕಾರದ ಮಾತು ಅಂತ ಅನ್ನಿಸ್ಬಹುದು. ನನಗೆಲ್ಲವೂ ಗೊತ್ತು, ನನ್ನ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅಂತ ಆ ಮಾತಿದೆಯಲ್ಲ, ಅಹಂಕಾರದ ಮಾತು ಅನ್ಸುತ್ತೆ. ನಾವು ಆಡಿದರೆ ನಿಜವಾಗ ಅಹಂಕಾರದ ಮಾತು. ನನಗೆಲ್ಲ ಗೊತ್ತು, ನನ್ನನ್ನು ಬಿಟ್ಟು ಗೊತ್ತಿರೋ ಬೇರೆ ಯಾರು ಇಲ್ಲ ಅಂತ ನಾವು ಮಾಡ್ತೀವಲ್ಲ, ಅದು ಅಹಂಕಾರದ ಮಾತು. ಯಾಕೆ? ನಮ್ಗೇನೂ ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಗೊತ್ತಿದೆ ಅಂತ ಅಂತೀವಿ, ಅದು ಅಹಂಕಾರದ ಮಾತು. ಆದ್ರೆ ಭಗವಂತ ಹಾಗಲ್ಲ, ಅವನೆಲ್ಲವೂ ತಿಳಿದವನು, ಅವನು ಸರ್ವಜ್ಞ. ಅವನು ಆಡಿದರೆ ಮಾತ್ರ ಆ ಮಾತಿಗೆ ಬೆಲೆ. ಬೇರೆ ಯಾರೇ ಇಂಥ ಮಾತುಗಳನ್ನು ಆಡಿದ್ರು ಅದು ಅವರ ಅಹಂಕಾರ ಪ್ರದರ್ಶನವೇ ಹೊರತಾಗಿ ಅದು ವಾಸ್ತವವಾದ ಮಾತಲ್ಲ. ಆದ್ರೆ ಭಗವಂತನಿಗೆ ಮಾತ್ರ ಈ ರೀತಿಯಾಗಿ ಹೇಳ್ಕೊಳ್ಳಿಕ್ಕೆ ಆ ಒಂದು ಆ ಅಸ್ತಿತ್ವ ಅಥವಾ ಒಂದು ಧೈರ್ಯ, ಆ ಒಂದು ಯೋಗ್ಯತೆ ಇರುವುದು ಭಗವಂತನಿಗೆ ಮಾತ್ರ. ಇನ್ನು ಸ್ವಾರಸ್ಯ ಅಂತ ಹೇಳಿದ್ರೆ, ಎಲ್ಲೇ ಗಮನಿಸಿ, ಕೃಷ್ಣ ಮತ್ತೊಬ್ಬನನ್ನ ದೇವರು ಅಂತ ಹೇಳ್ತಾ ಇಲ್ಲ, ತನ್ನನ್ನ ತಾನು ದೇವರು ಅಂತ ಹೇಳ್ಕೊಳ್ತಾ ಇದ್ದಾನೆ. ಅದೇ ನಾವು ಬೇರೆ 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 ದೇವತೆಗಳ ಒಂದು ಚರಿತ್ರೆಯನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲಾ ದೇವತೆಗಳು ಮತ್ತೊಬ್ಬ ಭಗವಂತನನ್ನ ಸ್ತೋತ್ರ ಮಾಡೋದು ಕಾಣ್ತೀವಿ. ಆ ಎಲ್ಲಾ ದೇವತೆಗಳು ಮತ್ತೊಬ್ಬ ಭಗವಂತನನ್ನ, ಬ್ರಹ್ಮದೇವರ ಕತೆ ನೋಡಬಹುದು, ರುದ್ರದೇವರ ಕತೆ, ಋಷಿಮುನಿಗಳ ಕತೆ, ನಾರದರ ಕತೆ, ಹೀಗೆ ಬೇರೆ 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 ದೇವತೆಗಳ ಕಥೆಗಳನ್ನ ಭಾಗವತ, ರಾಮಾಯಣ, ಮಹಾಭಾರತ, ಬೇರೆ ಬೇರೆ ಪುರಾಣಗಳಲ್ಲಿ ನಾವು ನೋಡ್ತೀವಿ. ಅಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಅವರು ಮತ್ತೊಬ್ಬ ಭಗವಂತನನ್ನ, ಆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ, ಲಕ್ಷ್ಮೀ, ಸರಸ್ವತಿ ಇತ್ಯಾದಿ ದೇವತೆಗಳು ಮತ್ತೊಬ್ಬ ಭಗವಂತನನ್ನ ಸ್ತೋತ್ರ ಮಾಡೋದು ಕಾಣ್ತೀವಿ. ಆದ್ರೆ ಕೃಷ್ಣ ಎಲ್ಲೂ ಕೂಡ ಮತ್ತೊಬ್ಬ ಭಗವಂತನನ್ನ ಸ್ತೋತ್ರ ಮಾಡಿಲ್ಲ, ಹೊರತು ತಾನೇ ಭಗವಂತ ಅಂತ ಹೇಳದ, ಬರೀ ಹೇಳಿ ಕೈಕಟ್ಟು ಕೂತಿಲ್ಲ. ತಾನು ಭಗವಂತ ಯಾಕೆ ಅನ್ನೋದನ್ನ ವಿಭೂತಿ ರೂಪದಲ್ಲಿ, ವಿಶ್ವರೂಪಾದಿಗಳ ಮೂಲಕವಾಗಿ ಮಾಡಿ ತೋರಿಸಿದ್ದಾನೆ. ಈ ಮುಖ್ಯವಾಗಿ ದ್ವಿತೀಯ ಪ್ರಘಟ್ಟ ಇದೆಯಲ್ಲ, ಅಂದ್ರೆ ದ್ವಿತೀಯ ಷಟ್ಕ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ಒಂದು ಘಟ್ಟದಲ್ಲಿ ಕೃಷ್ಣನೇ ಭಗವಂತ ಅನ್ನೋದು ನಮಗೆ ಅವನ ಅನೇಕ ಮಾತುಗಳ ಮೂಲಕವಾಗಿ, ಅವನು ತೋರಿಸ್ತಕ್ಕಂಥ ವಿಶ್ವರೂಪ ದರ್ಶನದ ಮೂಲಕವಾಗಿ ಭಗವಂತನೇ, ಅವನೇ ಭಗವಂತ, ಕೃಷ್ಣನೇ ಭಗವಂತ ಅಂತ ಗೊತ್ತಾಗತ್ತೆ. ಅಂದ್ರೆ ಯಾರೂ ಕೂಡ ತನ್ನನ್ನ ತಾನು ದೇವರು ಅಂತ ತನ್ನನ್ನ ತಾನು ದೇವರು, ತಾನೇ ಭಗವಂತ ಅನ್ನೋದನ್ನ ಹೇಳಿಕೊಳ್ಳುವ ಸಾಹಸಕ್ಕೆ ಯಾವ ದೇವತೆಗಳು ಕೂಡ ಮುಂದಾಗಿಲ್ಲ. ಯಾಕೆ? ಎಲ್ಲರಿಗೂ ಗೊತ್ತು, ಅದಕ್ಕೆ ಅವರು ದೇವತೆಗಳು. ಅವ್ರ ಬಗ್ಗೆ ಅವರಿಗೆ ಗೊತ್ತಿದ್ರಿಂದೇ ಅವ್ರ ದೇವತೆಗಳು ಅಂತ ಕರೆಯೋದು. ಯಾರಿಗೆ ತಮ್ಮ ಬಗ್ಗೆ ತಮಗೆ ಗೊತ್ತಿರೋದಿಲ್ವೋ, ತಮ್ಮಲ್ಲಿ ಇಲ್ಲದ ಗುಣಗಳನ್ನ ಇದೆ ಅಂತ ಆರೋಪ ಮಾಡ್ಕೊಂಡು ಇರ್ತಾರೋ ಅವರು ದೇವತೆಗಳಲ್ಲ, ಅದು ಅಸುರ ಸ್ವಭಾವದವರು. ದೇವತೆಗಳು ಯಾವತ್ತೂ ಕೂಡ ತಮ್ಮಲ್ಲಿ ಬೆಟ್ಟದಷ್ಟು ಗುಣವಿದ್ರೂ ಕೂಡ ಸಾಸಿವೆ ಕಾಳಿನಷ್ಟು ಗುಣ ಇದೆ ಅಂತ ಹೇಳ್ತಾರೆ. ಅದು ದೇವತಾ ಸ್ವಭಾವ, ಅದು ದೇವಾಂಶ ಸಂಭೂತರ ಸ್ವಭಾವ. ಈಗ ಉದಾಹರಣೆಗೆ ನಾವು ರಾಯರ ವ್ಯಾಖ್ಯಾನ, ವಾದಿರಾಜರ ವ್ಯಾಖ್ಯಾನ ಇದೆಲ್ಲ ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಎಂಥ ಮಹಾತ್ಮರವರೆಲ್ಲರೂ ಕೂಡ ಎಷ್ಟೆಲ್ಲಾ ಜ್ಞಾನವನ್ನ ಪಡೆದಿರತಕ್ಕಂಥ ವ್ಯಕ್ತಿಗಳು, ಎಷ್ಟೆಲ್ಲ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು, ದೊಡ್ಡ ದೊಡ್ಡ ಗ್ರಂಥವನ್ನ ಜಗತ್ತಿಗೆ ಕೊಟ್ಟವರು. ಆದ್ರೆ ಅವರು ಯಾವತ್ತೂ ಕೂಡ ನಮಗಷ್ಟು ಗೊತ್ತು ಇಷ್ಟು ಗೊತ್ತು ಅಂತ ಎಲ್ಲೂ ಹೇಳೋದಿಲ್ಲ. ನಮಗೇನೋ ಗೊತ್ತಿಲ್ಲ, ಕೇವಲ ಭಗವಂತನ ಗುರುಗಳ ಅನುಗ್ರಹದಿಂದ ಏನೋ ಅಲ್ಪ ಸ್ವಲ್ಪ ಹೇಳ್ತಿದ್ದೇವೆ, ಅದರಲ್ಲೂ ಎಷ್ಟೋ ತಪ್ಪಾಗ್ಬೋದು, ಕೇವಲ ನಮ್ಮ ವಾಕ್ಶುದ್ಧಿಗೋಸ್ಕರ ಹೇಳ್ತಿದ್ದೇವೆ, ತುಂಬಾ ವಿನಯದ ವರ್ತನೆಯನ್ನು ಮಾಡ್ತಾರೆ. ಹೀಗೆ ಇವರೆಲ್ಲ ಉತ್ತಮವಾಗಿರತಕ್ಕಂಥ ದೇವತೆಗಳು. ಅಲ್ಲಿಗೆ ಎಲ್ಲವೂ ನನಗೆ ಗೊತ್ತು ಅಂತ ಹೇಳುವ ಒಂದು ಶಕ್ತಿ, ಆ ಸಾಮರ್ಥ್ಯ, ಆ ಯೋಗ್ಯತೆ ಅದಿರೋದು ಯಾರಿಗೆ? ದೇವರಿಗೆ ಮಾತ್ರ. ಆ ದೇವರೇ ಆಗಿರುವಂತಹ ಭಗವಂತನೇ ಆಗಿರತಕ್ಕಂಥ ಕೃಷ್ಣ ಇಲ್ಲಿ ಆ ಮಾತನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಅಹಂ ವೇದ, ಎಲ್ಲವನ್ನೂ ನಾನು ತಿಳಿದಿದ್ದೇನೆ. ಮಾಂತು ವೇದ ನ ಕಶ್ಚನ, ನ ಕಶ್ಚನ ಮಾಂ ವೇದ, ಯಾರೂ ಕೂಡ ನನ್ನನ್ನ ತಿಳಿದಿಲ್ಲ. ಅಂದ್ರೆ ಪರಿಪೂರ್ಣವಾಗಿ ದೇವರನ್ನ ತಿಳಿಲಿಕ್ಕೆ ಸಾಕ್ಷಾತ್ ಭಗವಂತನ ಪತ್ನಿಯಾದ ಲಕ್ಷ್ಮಿಗೂ ಕೂಡ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಹೇಳುವಂಥದ್ದು, ನನ್ನನ್ನ ಪರಿಪೂರ್ತಿಯಾಗಿ ಪೂರ್ಣವಾಗಿ ಯಾರೂ ಕೂಡ ತಿಳಿದಿಲ್ಲ. ಅವರವರು ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಲಕ್ಷ್ಮೀ ದೇವಿಯ ಯೋಗ್ಯತೆ ಬಹಳ 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 ದೊಡ್ಡದು, ಅದಕ್ಕಿಂತ ಕಡಿಮೆ ಬ್ರಹ್ಮದೇವರ ಯೋಗ್ಯತೆ, ಅದಕ್ಕಿಂತ ಕಡಿಮೆ ಕೆಳಗಿನ ಕಕ್ಷೆಯಲ್ಲಿ ಬರ್ತಕ್ಕಂಥ ರುದ್ರಾದಿ ದೇವತೆಗಳ ಯೋಗ್ಯತೆ,
ಅದಕ್ಕಿಂತಲೂ ಕಡಿಮೆ ಯೋಗ್ಯತೆ ಇಂದ್ರಾದಿ ದೇವತೆಗಳದ್ದು, ಅದಕ್ಕಿಂತ ಕಡಿಮೆ ಯೋಗ್ಯತೆ ಋಷಿಮುನಿಗಳದ್ದು, ಅದಕ್ಕಿಂತ ಕಡಿಮೆ ಯೋಗ್ಯತೆ ಮನುಷ್ಯೋತ್ತಮರು. ಹೀಗೆ ಎಲ್ಲರೂ ದೇವರನ್ನ ತಿಳಿದಿದ್ದಾರೆ. ಅವರವರು ಅವರವರ ಯೋಗ್ಯತೆ ಸಾಮರ್ಥ್ಯಕ್ಕನುಗುಣವಾಗಿ ತಿಳಿದಿದ್ದಾರೆ ಹೊರತು ಪರಿಪೂರ್ಣವಾಗಿ ಭಗವಂತನನ್ನ ತಿಳಿದವರು ಅಂತ ಯಾರೂ ಕೂಡ ಇಲ್ಲ. ಈ ಮಾತನ್ನ ಕೃಷ್ಣ ಇಲ್ಲಿ ಹೇಳುತ್ತಿದ್ದಾನೆ. ಅರ್ಜುನ, ಎಲೆ ಅರ್ಜುನನೇ, ಅಹಂ ನಾನು ಸಮತೀತಾನಿ, ಈಗಾಗಲೇ ಕಳೆದು ಹೋಗಿರತಕ್ಕಂತಹ ವರ್ತಮಾನಾನಿ ಇರುವಂತಹ ಚ ಮತ್ತು ಭವಿಷ್ಯಾಣಿ ಚ ಮುಂದೆ ಹುಟ್ಟಿ ಬರಲಿರುವಂತಹ ಭೂತಾನಿ 84 ಲಕ್ಷ ಜೀವಿಗಳನ್ನು, ಜಡವಸ್ತುಗಳನ್ನು, ಪಂಚಭೂತಗಳನ್ನು, ಸಮಸ್ತ ಬ್ರಹ್ಮಾಂಡವನ್ನು ವೇದ ತಿಳಿದಿದ್ದೇನೆ. ವೇದ ಅನ್ನೋದು ಕ್ರಿಯಾಪದ. ಅದು ವೇದ ವಿದತುಹು ವಿದುಹು, ವೇತ್ಥ ವಿದತುಹು ವಿದ, ವೇದ ವಿದ್ವ ವಿದ್ಮ ಎಂಬುದಾಗಿ ವಿಧಜ್ಞಾನೆ ಎಂಬತಕ್ಕಂಥ ಧಾತು. ಅದರ ಲಟ್ಲಕಾರ ಅಹಂ ವೇದ, ನಾನು ತಿಳಿದಿದ್ದೇನೆ. ತು ಆದರೆ, ಕಶ್ಚನ ಯಾರೊಬ್ಬರೂ ಕೂಡ ಮಾ ನ ವೇದ, ನನ್ನನ್ನ ಪರಿಪೂರ್ಣವಾಗಿ ತಿಳಿದಿಲ್ಲ. ನಾನು ಎಲ್ಲರನ್ನೂ ತಿಳಿದಿದ್ದೇನೆ, ನನ್ನನ್ನ ಪರಿಪೂರ್ತಿಯಾಗಿ ಯಾರೂ ಕೂಡ ತಿಳಿದಿಲ್ಲ. ಯಾಕೆ ತಿಳಿದಿಲ್ಲ ಅನ್ನೋದಕ್ಕೆ ಕಾರಣ ಹಿಂದೆ ಕೊಟ್ಟಿದ್ದಾನೆ. ಮೂಢೋಯಂ ನಾಭಿಜಾನಾತಿ ಲೋಕೋಮಾಂ ಅಜಮವ್ಯಯಂ ಯೋಗಮಾಯ ಸಮಾವೃತಃ. ಯೋಗಮಾಯ ಭಗವಂತನ ಸಾಮರ್ಥ್ಯ ಮತ್ತು ದೇವಿಯ ಆ ಬಂಧಕ ಶಕ್ತಿ ಮಾಯ, ಅದರಿಂದ ಒಳಗಾದವರಾಗಿ ತಿಳಿದಿಲ್ಲ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಶ್ರೀಕೃಷ್ಣಾರ್ಪಣಮಸ್ತು.